ಇದು ಅಟಾನಮಸ್ ಬಾಡಿಗಳು. ಆ ಫೈನಾನ್ಸ್ ಕಮಿಷನ್ನಲ್ಲಿ ಅವರು ಕೆಲವು ನಿರ್ಧಾರಗಳು ಮಾಡ್ಕೊಂಡಿರ್ತಾರೆ. ಈಗ ಎಲ್ಲಿ ಲೋಪ ಆಗಿದೆ ಬಂದು ಚರ್ಚೆ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಕೊಳ್ಳಕ್ಕೆ ಅಂಕಿಅಂಶಗಳ ಆಧಾರದಲ್ಲಿ ಬಂದು ಕನ್ವಿನ್ಸ್ ಮಾಡಬೇಕು. ಬೀದಿಲಿ ನಿಂತ್ಕೊಂಡು ಇವತ್ತು ನೀವು ಅಪಾದನೆ ಮಾಡ್ತಾ ಹೋದರೆ ಅದಕ್ಕೆ ಅಂತಿಮ ಎಲ್ಲಿದೆ? ಇವತ್ತು ನಾನು ನಿನ್ನೆ ಒಂದು ಗಮನಿಸಿದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಒಂದು ಬಹಿರಂಗ ಚರ್ಚೆಗೆ ಆಹ್ವಾನ ನೀಡಿದ್ದಾರೆ. ಬಹಿರಂಗ ಚರ್ಚೆಗೆ ಬನ್ನಿ, ನಮ್ಮ ನೀರಾವರಿ ಯೋಜನೆಗಳೇನಾಗಿದೆ ಇದೆಲ್ಲದರ ಬಗ್ಗೆ ಚರ್ಚೆ ಆಗಬೇಕು ಅಂತಾರೆ. ನಿಮ್ಮಿಂದ ಏನು ಲೋಪ ಆಗಿದೆ ಅದು ಹೇಳಬೇಕಲ್ಲ. ಈ ದೇಶದಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಯೋಜನೆಗಳ ಅಭಿವೃದ್ಧಿಗೆ ಯಾವ್ಯಾವ ರಾಜ್ಯಕ್ಕೆ ಯಾವ್ಯಾವ ಪಕ್ಷಗಳ ಕೊಡುಗೆ ನಿಮ್ಮಲ್ಲಿ ಅಂಕಿಅಂಶಗಳಿದೆ. ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸ್ವಾತಂತ್ರ್ಯ ಬಂದ ನಂತರ ಸುದೀರ್ಘವಾಗಿ 40 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರಲ್ಲ, ಏನ್ ನಿಮ್ಮ ಕೊಡುಗೆ? ಕೇಂದ್ರ ಸರ್ಕಾರದಿಂದ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಒಂದು ಬಿಡುಗಾಸು ಕೊಡ್ತಕ್ಕಂಥ ನಿರ್ಣಯಗಳು ಕಾಂಗ್ರೆಸ್ನ ಆಡಳಿತದಲ್ಲಿ ನಡೀತಾ 40 ವರ್ಷ. ಇವತ್ತು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ನೀವೇನು ಚರ್ಚೆ ಮಾಡ್ತಾ ಇದ್ದೀರಿ? ನಿಮ್ಮ 40 ವರ್ಷದ ಆಡಳಿತದಲ್ಲಿ, ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ರಾಜ್ಯದ ನೀರಾವರಿ ಯೋಜನೆಗೆ ನಿಮ್ಮ ಕೊಡುಗೆ ಏನು? ಕಾಂಗ್ರೆಸ್ ಪಕ್ಷದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಹಿರಂಗವಾಗಿ ಪ್ರಧಾನಮಂತ್ರಿನ ಇವತ್ತು ಚರ್ಚೆಗೆ ಆಹ್ವಾನ ಕೊಡ್ತಕ್ಕಂಥ ಈ ಉದ್ದಟತನ ಇದೆಯಲ್ಲ, ಇದನ್ನ ನಿಲ್ಲಿಸಬೇಕು ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಪಕ್ಕದ ಒರಿಸ್ಸಾದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು 25 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ 5 ಅವಧಿಗೆ ಮುಖ್ಯಮಂತ್ರಿ ಇದ್ದಾರೆ. ನಮ್ಮ ರಾಜ್ಯಕ್ಕಿಂತ ಒರಿಸ್ಸಾದಲ್ಲಿ ಬಡತನ ಜಾಸ್ತಿ ಇದೆ. ಈಗ ಅವರು ಕೇಂದ್ರ ಸರ್ಕಾರದ ಮುಂದೆ ಕಾಲು ಕೆರೆದು ಜಗಳಕ್ಕೆ ನಿಂತಿದ್ದಾರ? ಇವತ್ತು ಅಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಯಾವುದೇ ರೀತಿಯ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷಕ್ಕೆ ಒಳಗಾಗಿದೆ. ಅವರ ಒಂದು ಇತಿಮಿತಿನಲ್ಲಿ ಒರಿಸ್ಸಾದ ಪ್ರಗತಿಗೆ ಅಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ. ನಮ್ಮ ರಾಜ್ಯ ಡೆವಲಪ್ಡ್ ಸ್ಟೇಟ್ ಇದೆ. ಅದು ಈ ಸರ್ಕಾರ ಬಂದು ಡೆವಲಪ್ ಆಗಿರೋದಲ್ಲ. ನಮ್ಮ ರಾಜ್ಯದಲ್ಲಿ, ಈ ದೇಶದಲ್ಲಿ ನಮ್ಮ ರಾಜ್ಯ ಪ್ರಕೃತಿಯ ಒಂದು ಸಂಪೂರ್ಣ ಸಹಕಾರ ಇರತಕ್ಕಂಥ ಎಲ್ಲ ರೀತಿಯ ಆರ್ಥಿಕ ಬೆಳವಣಿಗೆಗಳಿಗೆ ಒಂದು ಭದ್ರ ಬುನಾದಿ ಇರತಕ್ಕಂಥ ರಾಜ್ಯ ಅದು ಕರ್ನಾಟಕ ರಾಜ್ಯ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.